29-30 ದಿನಗಳಲ್ಲಿ ಮಿಡಲ್ ಈಸ್ಟ್ ಯುದ್ಧ ಎಲ್ಲಿವರೆಗೂ ಬಂದಿದೆ, ಏನಾಗ್ತಾ ಇದೆ ಅನ್ನೋದನ್ನ ತೋರಿಸ್ತಾ ಇದ್ವಿ. ಅದರ ಪರಿಣಾಮವಾಗಿ ಸಿಲಿಂಡರ್ ಕೊರತೆ ನಮ್ಮ ದೇಶವನ್ನು ಕೂಡ ಕಾಡ್ತಾ ಇದೆ. ಇದೀಗ ರಾಜ್ಯದಲ್ಲಿ ಸಿಲಿಂಡರ್ ಕೊರತೆಗೆ ಕೇಂದ್ರ ಸರ್ಕಾರವೇ ಕಾರಣ ಅನ್ನೋದಾಗಿ ಬೆಂಗಳೂರಿನಲ್ಲಿ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಡಿಸ್ಟ್ರಿಬ್ಯೂಟರ್ಗಳ ಮೇಲೆ ದೂರು ಬರ್ತಾ ಇದೆ. ಡೊಮೆಸ್ಟಿಕ್ ಸಿಲಿಂಡರ್ ಈ ಹಿಂದಿನಂತೆಯೇ ಮುಂದುವರಿಯುತ್ತೆ. ಆಯಿಲ್ ಕಂಪನಿಗಳಿಗೆ ಸರ್ಕಾರ ಈಗಾಗಲೇ ಸೂಚನೆ ಕೊಟ್ಟಿದೆ. ಸಕಾಲಕ್ಕೆ ಗ್ರಾಹಕರ ಮನೆ ಬಾಗಿಲಿಗೆ ಸಿಲಿಂಡರ್ ತಲುಪಿಸಬೇಕು. ಸಿಲಿಂಡರ್ಗಾಗಿ ಯಾರೂ ಕೂಡ ಕ್ಯೂ ನಿಲ್ಬಾರದು ಅಂತ ಮುನಿಯಪ್ಪ ಹೇಳಿದ್ದಾರೆ. ಬಹಳ ಮುಖ್ಯವಾಗಿ ವಿನಾಕಾರಣವಾಗಿ ಡಿಸ್ಟ್ರಿಬ್ಯೂಟರ್ಶಿಪ್ ಹತ್ರ ಕ್ಯೂ ನಿಂತ್ಕೊಳ್ತಾ ಇದ್ದಾರೆ. ಅರ್ಥ ಆಗ್ತಾ ಇಲ್ಲ, ಗೊತ್ತಿದೆ ಅವ್ರಿಗೂ ಕೂಡ. ಪದೇ ಪದೇ ಕಂಪ್ಲೇಂಟ್ಸು ಬರ್ತಾ ಇದೆ. ಈಗ ಮುಖ್ಯವಾಗಿ ನಾನು ಏನು ಹೇಳಿದ್ದೀನಿ, ಪೂರ್ತಿ ಪ್ರಮಾಣದಲ್ಲಿ 25 ದಿನಕ್ಕೆ ಒಂದು ಸಿಲಿಂಡರು ಡೊಮೆಸ್ಟಿಕ್ ಕೊಡುವಂಥದ್ದು ನಗರ ಪ್ರದೇಶಗಳಲ್ಲಿ, ಗ್ರಾಮಾಂತರ ಪ್ರದೇಶದಲ್ಲಿ 45 ದಿನಕ್ಕೆ ಕೊಡೋದು ಯಥಾಸ್ಥಿತಿ ಮುಂದುವರಿತದೆ. ಅದರದ್ದು ಯಾವ ಥರವಾದ ತಾಪತ್ರಯನೂ ಇಲ್ಲ. ಡಿಸ್ಟ್ರಿಬ್ಯೂಟರ್ಸ್ಗೆ, ಆಯಿಲ್ ಕಂಪ್ನಿಗೆ ಸರ್ಕಾರ ಈಗಾಗಲೇ ಸೂಚನೆ ನೀಡಿದೆ. ಕಾನೂನುಬದ್ಧವಾಗಿ ಸಕಾಲಕ್ಕೆ ಅವರ ಮನೆ ಬಾಗಿಲಿಗೆ ಕೊಡಬೇಕು. ಡೊಮೆಸ್ಟಿಕ್ ಸಿಲಿಂಡರ್ಸ್ ರೀಚ್ ಟು ದೇರ್ ಡೋರ್ ಸ್ಟೆಪ್ಸ್. ಇದನ್ನ ಕ್ರಮಬದ್ಧವಾಗಿ ಮಾಡಬೇಕು. ವಿನಾಕಾರಣವಾಗಿ ಅವರು ಬಂದು ಕ್ಯೂ ನಿಂತ್ಕೋಬಾರ್ದು. ಮತ್ತು ಗ್ರಾಹಕರಲ್ಲಿ ಒಂದು ಮನವಿ ಮಾಡ್ತೀನಿ, ತಮಗೆ ಫೋನ್ನಲ್ಲಿ ಬುಕ್ ಮಾಡಬೇಕು, ಅವರು ಇಷ್ಟು ಟೈಮ್ ಒಳಗಡೆ ನಿಮಗೆ ಕೊಡಬೇಕಂತಿರುವಂಥ ಕಾಲದಲ್ಲಿ ತಾವು ಹೋಗಿ ಡಿಸ್ಟ್ರಿಬ್ಯೂಟರ್ಶಿಪ್ ಹತ್ರ ನಿಂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲಿ ಮೊದಲಿನಿಂದಾನು ನೀವು ಫೋನಲ್ಲಿ ಬುಕ್ ಮಾಡ್ತಿದ್ರಿ ಮತ್ತು ನಿಮಗೆ ಸಪ್ಲೈ ಕೂಡ ಆಗ್ತಾಯಿತ್ತು. ಅದೇ ರೀತಿ ಯಥಾಸ್ಥಿತಿ ನಡೀತದೆ. ಈಗ ಸ್ವಲ್ಪ ಕಷ್ಟಕರದಲ್ಲಿರುವುದರಿಂದ ಮಿತಿ ವ್ಯಯ ಮಾಡಬೇಕು. ಜೊತೆಗೆ ಎಲೆಕ್ಟ್ರಿಕ್ ಸ್ಟವನ್ನು ಬಳಸ್ಕೊಳ್ಳೋದು ಒಳ್ಳೆಯದು. ಹಿಂದೆ ಯಾವ್ಯಾವ ರೀತಿ ಬೇರೆ ಬೇರೆ ರೀತಿಯಲ್ಲಿ ನಾವು ಉಪಯೋಗಿಸ್ಕೊಳ್ತಾ ಇದ್ವಿ, ಅದೇ ರೀತಿ ಹಳ್ಳಿ ಪ್ರದೇಶಗಳಲ್ಲಿ ಸೌದೆಯಿಂದನೇ ನಾವು ಶತಮಾನಗಳಿಂದ ಅಡುಗೆ ಮಾಡ್ಕೊಂಡು ತಿಂದಂಥದ್ದು, ಎಲ್ಲದಕ್ಕೂ ಉಪಯೋಗಿಸಿರೋದು ಗೊತ್ತಿದೆ. ಯುದ್ಧ ನಡೆಯುವಂಥ ಕಾಲದಲ್ಲಿ ನಾವು ಕೂಡ ಮನವರಿಕೆ ಮಾಡಿಕೊಂಡು ಸ್ವಲ್ಪ ಸಹಕರಿಸಿದರೆ ಒಳ್ಳೆಯದಾಗ್ತದೆ. ಇತ್ತೀಚೆಗೆ ಈಗ ಏನು ಎಕ್ಸ್ಟ್ರಾ ಸಿಲಿಂಡರ್ಸ್ ಬಂದಿದ್ದರಿಂದ ಸುಮಾರು 38ರಿಂದ 40%, 20% ಹೋದ ವಾರದಲ್ಲಿ ನಿಮಗೂ ಹೇಳಿದ್ದೆ 10,000 ಸಿಲಿಂಡರ್ ಹೋಗ್ತಾ ಇತ್ತು. ಈಗ 17,500 ಸಿಲಿಂಡರ್ ಹೋಗ್ತಾ ಇದೆ.